ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ನ ನಾನು ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ನಾನು ಕೂಡ ಇದು ಗೊತ್ತಿಲ್ಲದೆ ತುಂಬಾ ಸಫರ್ ಆಗಿದ್ದೀನಿ. ಸೊ ನಂತರ ಯಾರಾದರೂ ಸಫರ್ ಆಗ್ತಿರೋರಿಗೆ ಅವ್ರಿಗೆ ಒಂಚೂರು ಹೆಲ್ಪ್ ಆಗಲಿ ಮಕ್ಕಳಿರೋರಿಗೆ ಎಕ್ಸ್ಪೆಷಲಿ. ಸೊ ಇದು ಒಂದು ಕಂಟೆಂಟ್ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಅಂತ ನಾನು ಹೇಳ್ತೀನಿ. ಏನು ಅಂದರೆ ಮಕ್ಕಳಿಗೆ ಜಂತುಳು ಆದಾಗ ಮಕ್ಕಳು ಊಟ ಬಿಡೋದಾಯಿತು, ಇನ್ನು ಊಟ ಜಾಸ್ತಿ ಸ್ಟಾರ್ಟ್ ಮಾಡಿಬಿಡ್ತಾರೆ, ಆ ಥರನೂ ಆಗ್ಬೋದು. ಇನ್ನು ಕಿರಿಕಿರಿ ನೈಟೆಲ್ಲ ಕಿರಿಕಿರಿ ಮಾಡೋದು ಇದೆಲ್ಲ ಆಗ್ತಾ ಇರುತ್ತೆ 1 ಇಯರ್ ಆದಮೇಲೆ. ಆ್ಯಕ್ಚುಲಿ ಇದು ನನಗೆ ಗೊತ್ತೇ ಇರಲಿಲ್ಲ. ಒನ್ ಇಯರ್ 5 ಮಂತ್ಸ್ ಆದಮೇಲೆ ನಾನು ನನ್ನ ಮಗಳಿಗೆ ಹಾಕಿದ್ದು. ಸೊ ನೀವು 1 ಇಯರ್ ಆಗಿರೋ ಮಕ್ಳು ಯಾರಾದರೂ ನಿಮ್ಮ ಮನೇಲಿದ್ದರೆ, ಸೊ ಅವರು ಈ ಥರ ಏನಾದರೂ ಅನುಭವಿಸ್ತಿದ್ರೆ ಇದೇ ರೀಸನ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಜೇನುತುಳು ಆದಾಗ ನಮಗೆ ಗೊತ್ತೇ ಇರಲ್ಲ ಅವ್ರದ್ದು ಏನು ಪೋಟಿನಲ್ಲೆಲ್ಲ ಬರ್ತಾ ಇಲ್ಲ ಅಂತ ಆ ಥರ ಎಲ್ಲ ಅಂದ್ಕೊಂಡು ಅವ್ರಿಗೇನು ಜೇನುತುಳು ಆಗಿಲ್ಲ ಅಂತ ಎಲ್ಲ ಅಂದ್ಕೊಂಡಿರ್ತೀವಿ. ಬಟ್ ಒಳಗಡೆ ಇದ್ದೇ ಇರುತ್ತೆ ಅದು. ಸ್ವೀಟ್ಸ್ ಎಲ್ಲ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ 1 ಇಯರ್ ಆದಮೇಲೆ ಮಕ್ಕಳೆಲ್ಲ. ಸೊ ಅದಕ್ಕೆ 6 ಮಂತ್ಸಿಗೆ 1 ಡೋಸ್ ಇದನ್ನು ಕೊಡಲೇಬೇಕಾಗತ್ತೆ 1 ಇಯರ್ ಆದಮೇಲೆ. ನೀವು ಏನಾದರೂ ಕೊಡದೇ ಇದ್ದರೆ ಇವಾಗಿಂದ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ನಾನು ಒಂಚೂರು ಲೇಟ್ ಮಾಡಿದೆ. 1 ಇಯರ್ ಆದ ತಕ್ಷಣನೇ ಸ್ಟಾರ್ಟ್ ಮಾಡ್ತಿದ್ದೆ. ಇವಾಗ ನಾನು ಸೆಕೆಂಡ್ ಡೋಸ್ ಕೊಟ್ಟಿದ್ದೀನಿ ನನ್ನ ಮಗಳಿಗೆ. 2 ಇಯರ್ಸ್ ಅವಳಿಗೆ ಈಗ. ಇನ್ನೊಂದು 20 ಡೇಸ್ ಆದರೆ 2 ಇಯರ್ಸ್ ಆಗುತ್ತೆ. ಸೊ ಅವಳಿಗೆ ನಾನು 10 ml ಬಾಟಲ್ ಬರುತ್ತೆ. ಅದು ನೇಮ್ ಏನು ಅಂದರೆ ಬನ್ನಿ ತೋರಿಸ್ತೀನಿ ನಿಮಗೂ. ಸೊ ಬ್ಯಾಂಡಿ ಸಿರಪ್ ಅಂತ. ಸೊ ಇದು ಎಲ್ಲ ಮೆಡಿಕಲ್ ಶಾಪಲ್ಲೇ ಸಿಗುತ್ತೆ. ಇದ್ರ ಪ್ರೈಸ್ ಬಂದು 19 ರುಪೀಸ್. ಇದು 10 ml ಅಥವಾ 15 ml ಕೂಡ ಸಿಗುತ್ತೆ. 2 ಇಯರ್ಸ್ ಆಗಿರೋ ಮಕ್ಕಳಿಗೆ ನಾವು ಇದನ್ನು 10 ml 1 ಡೋಸ್ನೇ ಕೊಡಬೇಕಾಗುತ್ತೆ 6 ಮಂತ್ಸಿಗೆ ಒಂದ್ಸಲಿ ಅಷ್ಟೇ. ಇನ್ನು 2 ಇಯರ್ಸ್ ಒಳಗಡೆ ಇದ್ದಾರೆ ಅಂದರೆ 5 ml ಅಷ್ಟೇ ಕೊಡಬೇಕು. ಇದನ್ನ 2 ಟೈಮ್ಸ್ ಮಾಡ್ಬೋದು. ಇಲ್ಲ ಮಕ್ಕಳೆಲ್ಲ ಚೆಲ್ಕೊಂಡ್ಬಿಡ್ತಾರಲ್ವಾ, ಸೊ ನಾವು 10 ml ಬಾಟಲ್ನೇ ತೊಗೊಂಡ್ಬಿಟ್ಟು 5 ml ನೀಟಾಗಿ ಹಾಕಿದ್ರೆ ಇನ್ನು ಜೇನುತುಳು ಎಲ್ಲಾನು ಕ್ಲಿಯರ್ ಆಗುತ್ತೆ. 6 ಮಂತ್ಸ್ವರೆಗೆ ರಿಲೀಫ್ ಕೂಡ ಸಿಗುತ್ತೆ. ಇದನ್ನು ನಾವು 16 ಇಯರ್ಸ್ವರೆಗೆ ತೊಗೋಬೋದು. ಬಟ್ 16 ಇಯರ್ಸ್ಗೆಲ್ಲ 5 ಇಯರ್ಸ್ವರೆಗೆ ಇದು ಸಿರಪ್ ಯೂಸ್ ಆಗುತ್ತೆ. ಇನ್ನು ದೊಡ್ಡ ಮಕ್ಕಳಿಗೆಲ್ಲ ಟಾಬ್ಲೆಟ್ಸ್ ಸಿಗುತ್ತೆ ಇವಾಗೆಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಆಯಿತು, ಹಾಸ್ಪಿಟಲ್ಸಲ್ಲಿ ಆಯಿತು, ಎಲ್ಲ ಕಡೆ ಕೊಡ್ತಾ ಇದ್ದಾರೆ. 5 ಇಯರ್ ಮಕ್ಕಳಿಗೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಸೊ ನೀವು ಯಾರಾದರೂ ಚಿಕ್ಕ ಮಕ್ಕಳಿಗೆ ಆಗ್ತಾ ಇದ್ದರೆ, ಅವ್ರು ಕಿರಿಕಿರಿ ಮಾಡ್ತಾ ಇದ್ದರೆ, ಹಾಗೆ ಸ್ವೀಟ್ಸ್ ಜಾಸ್ತಿ ತಿಂತಾ ಇದ್ದರೆ ಕಂಪಲ್ಸರಿ ಇದನ್ನು 1 ಇಯರ್ ಆದಮೇಲೆ 6 ಮಂತ್ಸಿಗೆ 1 ಡೋಸ್ನ ನೀವು ಅವರಿಗೆ ಹಾಕಿ ಅಂತ ನಾನು ಹೇಳ್ತೀನಿ. ಒಂದ್ಸಲಿ ನೀವು ಡಾಕ್ಟರ್ನ ಸಜೆಸ್ಟ್ ಕೂಡ ಮಾಡಿ. ಹಾಗೆ ಡೈರೆಕ್ಟಾಗಿ ಕೂಡ ಡೌಟ್ಸ್ ಇದ್ದರೆ ಹಾಕಕ್ಕೆ ಹೋಗಬೇಡಿ. ನನ್ನ ಮಗಳು ಸ್ವಲ್ಪ 2 ಡೇಸಿಂದ ಊಟ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ಲು. ನಾನು ಮರ್ತೋಗಿದ್ದೆ 6 ಮಂತ್ಸ್ ಆಗಿದೆ ಅಂತ. ಅವಳಿಗೆ 1 ಇಯರ್ 5 ಮಂತ್ಸ್ ಇದ್ದಾಗ ನಾನು 5 ml ಹಾಕಿದ್ದೆ. ಸೊ ಇವಾಗ 2 ಇಯರ್ಸ್ ಇನ್ನು 20 ಡೇಸಿಗೆ ಆಗ್ತಾ ಇದೆ. ಡಿಸೆಂಬರಲ್ಲೇ ಹಾಕಿದ್ದು, ಮತ್ತು ನಾನು ಇವಾಗ 5 ml ಮತ್ತೆ ಹಾಕಿದೆ. ಸೊ ಇದನ್ನ ಕೊಡೋದು 6 ಮಂತ್ಸಿಗೆ ಒಂದ್ಸಲಿ. ಎಲ್ಲ ಇದ್ರ ನೀಡಿದೆ. ಸೊ ಸ್ಕ್ರೀನ್ಶಾಟ್ ಎಲ್ಲ ತೊಗೊಂಬಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಯೂಸ್ ಮಾಡಿ. ನಾವು ಊಟ ಆದಮೇಲೆ ನೈಟ್ ಟೈಮಲ್ಲಿ ಮಕ್ಕಳಿಗೆ ನಾವು ಕೊಡಬೇಕಾಗತ್ತೆ. ಸೊ ನೋಡಿದ್ರಲ್ಲ ನನ್ನ ಈ ಲಾಗ್ ನಿಮಗೆಲ್ಲ ಹೆಲ್ಪ್ಫುಲ್ ಆಯಿತು ಅಂತ ನಾನು ಅನ್ಕೋತೀನಿ. ಆ್ಯಕ್ಚುಲಿ ಡೌಟ್ಸು ನನಗೂ ತುಂಬಾ ಇತ್ತು. ಫಸ್ಟ್ ಟೈಮ್ ಹಾಕಬೇಕಾದ್ರೆ ನಾನು ತುಂಬ ಸರ್ಚ್ ಮಾಡಿಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ನನ್ನ ಮಗಳಿಗೆ ನಾನು ಹಾಕಿದ್ದು. ಸೊ ನಂತರ ಯಾರಾದರೂ ಸಫರ್ ಆಗ್ತಾಯಿದ್ರೆ ಅವ್ರಿಗೆ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿಬಿಟ್ಟು ನಿಮ್ಮೆಲ್ರಿಗೂ ಹಂಚ್ಕೋತಾ ಇದ್ದೀನಿ. ಸೊ ಹೆಲ್ಪ್ಫುಲ್ ಆಯಿತು ಅಂತ ನಾನು ಅನ್ಕೋತೀನಿ. ಹೀಗೆ ನೋಡಿದ್ರಲ್ಲ, ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್, ಬಾಯ್.